ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಾ ಇರೋದು ಚಿಕನ್ ಫ್ರೈ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಜಾರ್ ತೊಗೊಂಡು ಬೆಳ್ಳುಳ್ಳಿ ಒಂದು ಸ್ವಲ್ಪ, ಶುಂಠಿ ಒಂದು ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಅದನ್ನು ಪೇಸ್ಟ್ ಆದಮೇಲೆ ಈ ಸ್ವಲ್ಪ ಎಣ್ಣೆ, ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಾಣಲೆ ಒಳಗಡೆ ಎಣ್ಣೆ ಕಾಯ್ದ ಮೇಲೆ ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಫ್ರೈ ಆಗೋವರೆಗೂ ಬೇಯಿಸ್ಕೊಬೇಕು ಅದನ್ನು. ನೋಡ್ರಿ ಆಯಿತು ಗೋಲ್ಡನ್ ಫ್ರೈ. ಒಂದು 4 ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಬೇಕು. ಪುದೀನ ಸ್ವಲ್ಪ, ಪುದೀನ ನಾನಿಲ್ಲಿ ರುಬ್ಬಕ್ಕೆ ಹಾಕಿಲ್ಲ, ಕುಯ್ದಾಕಿದ್ದೀನಿ. ಆಮೇಲೆ ಟೊಮೆಟೊ 1-2 ತೊಗೊಂಡಿದ್ದೀನಿ. 1 kg ಚಿಕನ್ ತೊಗೊಂಡಿರೋದ್ರಿಂದ 2 ಈರುಳ್ಳಿ 2 ಟೊಮೆಟೊ ಅಷ್ಟೇ ಹಾಕೋದು. ಮೆತ್ತಗಾಗಿದೆ. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. 1 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ನಲ್ಲೇ ನೀರು ಬಿಟ್ಕೊಳ್ಳುತ್ತೆ, ನೀರು ಜಾಸ್ತಿ ಹಾಕ್ಬಾರ್ದು, ನೋಡ್ಕೊಂಡು ಹಾಕ್ಕೊಬೇಕು ನೀರು. ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಆಗಬೇಕು. ಎಣ್ಣೆ ಒಳಗೆ ಫ್ರೈ ಆಗ್ತಾ ಆಗ್ತಾ ನೀರು ಬಿಟ್ಕೊಳ್ಳುತ್ತೆ ಅದೇ. ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಬೇಕು. ಅರಿಶಿನ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಉಪ್ಪು ನೋಡ್ಕೊಂಡು ಹಾಕ್ಕೊಬೇಕು. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 kg ತೊಗೊಂಡಿರೋದ್ರಿಂದ ಅಚ್ಕಾರದ ಪುಡಿ 1 ಸ್ಪೂನ್. ಮೊದಲೇ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದು ಖಾರ ಜಾಸ್ತಿ ಆಗುತ್ತೆ. ಗರಂ ಮಸಾಲ 1 ಸ್ಪೂನ್. ಚಿಕನ್ ಮಸಾಲೆ 1.5 ಸ್ಪೂನ್ನಿಂದ 2 ಸ್ಪೂನ್ ಹಾಕ್ಕೊಬೇಕು. ಇಲ್ಲಿ ಮೇಯ್ನ್ ಅದೇ ಚಿಕನ್ ಮಸಾಲೆನೇ. ನಾನಿಲ್ಲೆಲ್ಲ ಅಂಗಡಿದೇ ಪ್ಯಾಕೆಟ್ಸ್ ಹಾಕಿರೋದು. ಚಿಕನ್ ಮಸಾಲೆ, ಗರಂ ಮಸಾಲೆ ಎಲ್ಲ ರುಚಿ ತುಂಬ ಚೆನ್ನಾಗಿರುತ್ತೆ. ಧನಿಯಾ ಪುಡಿ 1.5 ಸ್ಪೂನ್. ಈ ಮಸಾಲೆಗಳು ಹಾಕಿರೋದ್ರಿಂದ ಚೆನ್ನಾಗಿ ಅದರೊಳಗಡೆ ಬೇಯಿಸ್ಕೊಬೇಕು. ಒಂದು 20 ನಿಮಿಷ ಬೇಯಬೇಕು. ಕೊತ್ತಂಬರಿ ಸ್ವಲ್ಪ ಹಾಕ್ಕೊಬೇಕು. ಕುದೀತಾ ಇದೆ ನೋಡ್ರಿ, ರೆಡಿ ಆಯಿತು, ಬೆಂದಿದೆ. ದೋಸೆ, ಇಡ್ಲಿ, ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಈ ಚಿಕನ್ ಫ್ರೈ. ನೀವು ಟ್ರೈ ಮಾಡಿ ನೋಡಿ ಒಂದು ಸರಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.